ಇನ್ನು ಸಾರಿಗೆ ಮುಷ್ಕರದ ವಿಚಾರವಾಗಿ ಸರ್ಕಾರದ ಮೇಲೆ ಕೂಡ ಸಾಕಷ್ಟು ಒತ್ತಡ ಇದೆ. ಅತ್ತ ನೇರವಾಗಿಯೇ ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಬೇಡಿಕೆಯಿಂದ ನಾವು ಹಿಂದೆ ಸರಿಯಲ್ಲ. ಸಾರಿಗೆ ನೌಕರಿಗೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ತೊಂದರೆ ಆಗ್ತಾ ಇದೆ ಅನ್ನುವಂಥ ಆರೋಪವನ್ನು ಮಾಡ್ತಿದ್ರು. ಜೊತೆಗೆ ಒಂದು ವೇಳೆ ನಾಳೆ 4 ಗಂಟೆ ತನಕ ಯಾವುದೇ ರೀತಿಯಾದಂಥ ಪರಿಹಾರ ಸಿಗದೇ ಇದ್ದರೆ ರಾಜ್ಯಾದ್ಯಂತ ನಾವು KSRTC ಬಸ್ಸನ್ನ ರಸ್ತೆಗಿಳಿಸಲ್ಲ ಅನ್ನುವಂಥ ಮಾತನ್ನು ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ. ಹೀಗಾಗಿ ಸರ್ಕಾರದ ಮೇಲೆ ಕೂಡ ಒತ್ತಡ ಇದೆ. ಹಾಗಾದರೆ ಸರ್ಕಾರ ಮತ್ತು ಸಾರಿಗೆ ಇಲಾಖೆ ನಡುವೆ ಏನಾಗ್ತಾ ಇದೆ? ಅಂತಿಮವಾಗಿ ಬಸ್ ರಸ್ತೆಗಿಳಿಯುತ್ತಾ ಇಳಿಯಲ್ವಾ? ನೋಡೋಣ ಬನ್ನಿ ಸ್ಟೋರಿ. ಸಾರಿಗೆ ನೌಕರರ ಏನು ಬೇಡಿಕೆ ಏನಿದೆ 38 ತಿಂಗಳ ಹಿಂಬಾಕಿ ಸರ್ಕಾರ ಘೋಷಣೆ ಮಾಡಲಿಲ್ಲ ಅಂತಂದ್ರೆ 4 ಗಂಟೆಯ ನಂತರದಲ್ಲಿ ಆಗ್ತಕ್ಕಂಥ ಬೆಳವಣಿಗೆಗಳಿಗೆ ರಾಜ್ಯ ಸರ್ಕಾರ ನೇರವಾಗಿ ಹೊಣೆಯಾಗಿರುತ್ತೆ. ಅಂದ್ರೆ ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ. ಪಾಪ ಅವ್ರು ಕಷ್ಟಪಡ್ತವ್ರು, ಡ್ರೈವರ್ ಕಂಡಕ್ಟರ್ ಅವ್ರ ಪಾಠಗಳು ನೋಡಿದ್ರೆ ಅನ್ಯಾಯ. ಸುಮ್ಮನೆ ಸರ್ಕಾರ ಅಂತ ಹೇಳ್ತವ್ರು ಅಷ್ಟೇ. ಸಾರಿಗೆ ಬಸ್ಗಳ ಸಂಚಾರ ನಾಳೆ ಬಹುತೇಕ ಸ್ತಬ್ಧವಾಗುವುದು ಫಿಕ್ಸ್ ಆಗಿದೆ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ KSRTC ಸೇರಿ 4 ನಿಗಮಗಳ ನೌಕರರು ಪ್ರತಿಭಟನೆ ನಡೆಸಲಿದ್ದಾರೆ. ನಾಳೆ ಬೆಂಗಳೂರು ಚಲೋಗೆ ರಾಜ್ಯಾದ್ಯಂತ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಕರೆ ನೀಡಿದೆ. ಫ್ರೀಡಂ ಪಾರ್ಕ್ನಲ್ಲಿ ಸಾರಿಗೆ ಪ್ರತಿಭಟನೆ ನಡೆಸಲು ಮುಂದಾಗಿದ್ದಾರೆ. ಹೀಗಾಗಿ KSRTC ಮತ್ತು BMTC ಬಸ್ಗಳು ರಸ್ತೆಗಿಳಿಯೋದು ಅನುಮಾನ ಎನ್ನಲಾಗುತ್ತಿದೆ. ರಾಜ್ಯಾದ್ಯಂತ ಬಂದ್ ಬಿಸಿ ತಟ್ಟೋ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರಕ್ಕೆ ನಾಳೆ ಸಂಜೆ 4 ಗಂಟೆಯವರೆಗೂ ಸಾರಿಗೆ ಸಂಘಟನೆಗಳ ಮುಖಂಡರು ಗಡುವು ನೀಡಿದ್ದಾರೆ. ಮತ್ತೆ BMTCನಲ್ಲೂ ಅಧಿಕೃತವಾಗಿ ಒಂದು 5,000 ನೌಕರರು ನಾಳೆ ಪಾಲ್ಗೊಳ್ತಾ ಇದ್ದಾರೆ ಹೋರಾಟಕ್ಕೆ. ಹಾಗಾಗಿ ನಾಳೆ 4 ಗಂಟೆಯ ನಂತರದಲ್ಲಿ ಸಾರಿಗೆ ನೌಕರರ ಏನು ಬೇಡಿಕೆ ಏನಿದೆ 38 ತಿಂಗಳ ಹಿಂಬಾಕಿ ಮತ್ತೆ 1/1/24 ಹೊಸ ವೇತನ ಹೆಚ್ಚಳ ಏನಾಗಿದೆ ಸರ್ಕಾರ ಘೋಷಣೆ ಮಾಡಲಿಲ್ಲ ಅಂತಂದ್ರೆ 4 ಗಂಟೆಯ ನಂತರದಲ್ಲಿ ಆಗ್ತಕ್ಕಂಥ ಬೆಳವಣಿಗೆಗಳಿಗೆ ರಾಜ್ಯ ಸರ್ಕಾರ ಮತ್ತು ಆಡಳಿತ ಮಂಡಳಿಯ ನೇರವಾಗಿ ಹೊಣೆಯಾಗಿರುತ್ತೆ. ಇನ್ನು ಸಾರಿಗೆ ನೌಕರರ ಬೇಡಿಕೆ ಏನು ಅನ್ನೋದನ್ನ ನೋಡೋದಾದ್ರೆ ವೇತನ ಹೆಚ್ಚಳದ ಹಿಂಬಾಕಿ ಹಾಗೂ ವೇತನ ಪರಿಷ್ಕರಣೆಗೆ ಸಾರಿಗೆ ನೌಕರರು ಆಗ್ರಹಿಸಿದ್ದಾರೆ. 38 ತಿಂಗಳ ವೇತನ ಹಿಂಬಾಕಿ ನೀಡುವಂತೆ ನೌಕರರು ಪಟ್ಟು ಹಿಡಿದಿದ್ದಾರೆ. 2020 ಜನವರಿ 1ರಿಂದ 2023 ಫೆಬ್ರವರಿ 28ರವರೆಗೆ ವೇತನ ಹಿಂಬಾಕಿ ಇದೆ. ಪರಿಷ್ಕರಣೆಯಾದ ವೇತನದ 38 ತಿಂಗಳ ಹಿಂಬಾಕಿ ನೀಡಬೇಕು. ಅಲ್ಲದೆ 4 ವರ್ಷದ ವೇತನ ಒಪ್ಪಂದಕ್ಕೆ ಸಾರಿಗೆ ನೌಕರರು ಆಗ್ರಹಿಸಿದ್ದಾರೆ. ಸಾರಿಗೆ ನೌಕರರ ಹೋರಾಟದ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿಯವರು ಪ್ರತಿಕ್ರಿಯಿಸಿದ್ದು ಹೀಗೆ. ನಮ್ಮ MD ಅವರಿಗೆ ಹೇಳಿದ್ದೀನಿ, ಅವರ ಜೊತೆ ಮಾತಾಡೋಕ್ಕೆ ನಮ್ಮ MD ಅಕ್ರಮ್ ಅವರು ಇದ್ದಾರಲ್ಲ, ಅವ್ರ ಜೊತೆ ಯೂನಿಯನ್ ಜೊತೆ ಮಾತಾಡೋಕ್ಕೆ. ಸರ್ಕಾರ ದಿವಾಳಿ ಆಗಿದೆ ಅಂತ ವಿಪಕ್ಷ ನಾಯಕ R. ಅಶೋಕ್ ಕೆಂಡ ಕಾರಿದ್ರು. ಸಾರಿಗೆ ಒಟ್ಟು ಸಾರಿಗೆ ಅವ್ರಿಗೂ ಕಳೆದ ಅರಿಯರ್ಸ್ ಕೊಡಬೇಕು, 38 ತಿಂಗಳದ ಅರಿಯರ್ಸ್ ಕೊಡಬೇಕು, ಕೊಟ್ಟಿಲ್ಲ. ಅದಕ್ಕೆ ಅವರು ನಾಳೆ ಹೋರಾಟ ಮಾಡ್ತಾ ಇದ್ದಾರೆ. ಮತ್ತೆ ಬಂದು ಸಾರಿಗೆ ವ್ಯವಸ್ಥೆಯನ್ನು ಬಂದ್ ಮಾಡುವಂಥದ್ದನ್ನು ಕೂಡ ಕರೆ ಕೊಡ್ತಾ ಇದ್ದಾರೆ. ಅಂದರೆ ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ. ನಾಳೆ ಸಂಜೆ 4 ಗಂಟೆವರೆಗೂ ಸರ್ಕಾರಕ್ಕೆ ಡೆಡ್ ಲೈನ್ ಕೊಡಲಾಗಿದೆ. ಸರ್ಕಾರ ಯಾವ ಹೆಜ್ಜೆ ಇಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.